ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬ್ಲಾಗು ಕೆಳಗಡೆಯಿಂದ ಸ್ಟಾರ್ಟ್ ಆಗ್ತಾಯಿದೆ. ಯಾಕಂದರೆ ನಾನು ನನ್ನ ತಮ್ಮ ಇವತ್ತು ಮಾರ್ಟಿಗೆ ಹೋಗ್ತಾ ಇದ್ದೀವಿ. ಮನೆಗೆ ಕುಕ್ಕಿಂಗ್ಗೆ ಸ್ವಲ್ಪ ಐಟಮ್ ಬೇಕಾಗಿತ್ತು ಇವತ್ತಿನ ಕುಕ್ಕಿಂಗ್ಗೆ. ಸೊ ಅದನ್ನ ತರಕ್ಕೆ ಹೋಗ್ತಾಯಿದ್ದೀವಿ. ನೋಡಿ ಕೆಳಗಡೆ ಬಂದ್ಬಿಟ್ಟು ನೀರೆಲ್ಲ ಆಡ್ತಾಯಿದ್ದೆ ನಾನು. ಸೊ ಇವಾಗ ನಾವು ಹೋಗ್ಬಿಟ್ಟು ಬಂದು ಇವತ್ತು ದಿನದಲ್ಲಿ ಏನೇನಾಗುತ್ತೆ ಅದೆಲ್ಲ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಬನ್ನಿ. ಸೊ ನಾವೇನೇನು ತೊಗೊಬೇಕಾಗಿ ತೊಗೊಂಡ್ವಿ. ಆದರೆ ಫುಲ್ಲು ರಶ್ ಇದೆ ಆ್ಯಕ್ಚುಲಿ ಸ್ಟೋರ್ಗೆ. ಗಣೇಶ ಫೆಸ್ಟಿವಲ್ಲು ಐಟಮ್ಸ್ ಎಲ್ಲ ತಂದಿದ್ದಾರೆ. ಸೊ ಅದಕ್ಕೆ ಫುಲ್ ರಶ್ಶು. ಸೊ ಬನ್ನಿ ಇವಾಗ ನಾವು ಮನೆಗೆ ಹೋಗೋಣ. ಗೈಸ್, ಇವಾಗ ನಾನು ಮತ್ತು ನನ್ನ ತಮ್ಮ ಸ್ಮಾರ್ಟ್ ಬಜಾರ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಹತ್ರನೇ ಸ್ವಲ್ಪ ದೂರದಲ್ಲಿದೆ. ಸೊ ಮನೆಗೆ ಸ್ವಲ್ಪ ಫ್ರೂಟ್ಸು ಅವೆಲ್ಲ ಬೇಕಾಗಿತ್ತು. ಬೆಳಗ್ಗೆ ಹೋಗಿದ್ದೆ, ಅದು ಜಸ್ಟ್ ಕುಕ್ಕಿಂಗ್ ಐಟಮ್ಸ್ ತೊಗೊಂಬರೋಕೆ ಹೋಗಿದ್ದೆ. ಸೊ ಇವಾಗ ಸ್ಮಾರ್ಟ್ ಬಜಾರ್ಗೆ ಹೋಗ್ತಾ ಇದ್ದೀನಿ ಫ್ರೂಟ್ಸ್ ಎಲ್ಲ ತೊಗೊಂಡು ಬರೋಕ್ಕೆ. ಸೊ ಬನ್ನಿ ನೋಡೋಣ ನಮ್ಮ ಹಬ್ಬದ ಪ್ರಿಪ್ರೇಷನ್. ನೀವು ನೋಡಿ ತಮ್ಮ ಕೂಡ ಇದೆ ನನ್ನ ಜೊತೆ. ಗುಡ್ ಆಫ್ಟರ್ನೂನ್ ಗೈಸ್. ಓಕೆ, ಸೊ ಬನ್ನಿ ಗೈಸ್. ಇಷ್ಟು ಐಟಮ್ ನಾವು ಬಿಲ್ ತೊಗೊಂಡಿದ್ದೀವಿ ಇಲ್ಲಿ. ಸೊ ಬೆಳಗ್ಗೆಗೆ ಮತ್ತೆ ಇನ್ನು ಫ್ರೆಶ್ ಫ್ರೂಟ್ಸು ಮತ್ತು ಫ್ರೆಶ್ ಫ್ಲವರ್ಸ್ ತೊಗೊಬೇಕು. ಇವಾಗ ಸದ್ಯಕ್ಕೆ ನಾವು ತೊಗೊಂಡಿರೋದು ಇಷ್ಟು ಐಟಮು. ಇದನ್ನು ಬಿಲ್ ಮಾಡಿಸ್ಕೊಂಡು ಮನೆಗೆ ಹೋಗೋಣ ಗೈಸ್. ಸ್ಮಾರ್ಟ್ ಬಜಾರಲ್ಲಿ ಸ್ವಲ್ಪ ಮಾತ್ರ ಫ್ರೂಟ್ಸ್ ತೊಗೊಂಡು, ಆಮೇಲೆ ಪೂಜಾ ಆಯಿಲ್ ತೊಗೊಂಡು ನಾವು ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಹೋದ್ಮೇಲೆ ನಿಮ್ಮ ಹತ್ರ ಸಿಗ್ತೀನಿ. ಯಾಕಂದರೆ ನಾವು ಮನೆಗೆ ಹೋದ್ಮೇಲೆ ಅಮ್ಮನ ಕರ್ಕೊಂಡು ನಮ್ಮ ಅಜ್ಜಿ ಮನೆ ಹತ್ರ ಹೋಗಬೇಕು. ಯಾಕಂದರೆ ಫೆಸ್ಟಿವಲ್ ಪ್ರಿಪ್ರೇಷನ್ನು, ಈ ಸ್ವೀಟ್ಸು, ದೇವ್ರಿಗೆ ಏನೇನು ತಿನ್ನೋ ಐಟಮ್ ಇಕ್ತಾರಲ್ಲ ಅದೆಲ್ಲ ಅಲ್ಲೇ ಮಾಡ್ತೀವಿ. ಸೊ ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ಯಾವ್ಯಾವ ಥರ ಮಾಡ್ತಾರೆ ಎಲ್ಲ. ಸೊ ಗೈಸ್, ಇವಾಗ ನಾವು ನಮ್ಮ ಅಜ್ಜಿಯವ್ರ ಮನೆಗೆ ಹೋಗ್ತಾ ಇಲ್ಲ. ನಮ್ಮ ಅಜ್ಜಿಯವರು ಒಂದು ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಅಂದರೆ ಅವರು ಇರೋಕ್ಕೆ ಅಂತ. ಆ ಮನೆ ಹತ್ರ ಹೋಗ್ಬಿಟ್ಟು ಕನ್ಸ್ಟ್ರಕ್ಷನ್ ಹೆಂಗಾಗ್ತಾ ಇದೆ ಅಂತ ನೋಡಿಕೊಂಡು ಮತ್ತೆ ನಾವು ನಮ್ಮ ಅಜ್ಜಿಯವ್ರ ಮನೆಗೆ ಹೋಗಿ ಏನೇನು ಪ್ರಿಪ್ರೇಷನ್ ಇರುತ್ತೆ ಗಣೇಶ ಚತುರ್ಥಿ ಫೆಸ್ಟಿವಲ್ಗೆ ಅದೆಲ್ಲ ಮಾಡ್ತೀವಿ. ಸೊ ಅದನ್ನು ನಾನು ಈ ಬ್ಲಾಗಲ್ಲೇ ತೋರಿಸ್ತೀನಿ ನಿಮಗೆ. ಸೊ ವಾಚ್. ಇದು ನಮ್ಮ ಅಜ್ಜಿಯವರ ಮನೆ. ಇದು ಫಸ್ಟ್ ಫ್ಲೋರಲ್ಲಿ ಇರೋದು ವಾಶ್ರೂಮ್. ಈ ಮನೆ ಫುಲ್ ಕಂಪ್ಲೀಟಾಗಿ ಕನ್ಸ್ಟ್ರಕ್ಷನ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಇಲ್ಲೊಂದು ಬಾಲ್ಕನಿ ಕೂಡ ಇದೆ. ಬಾಲ್ಕನಿ ಇಲ್ಲೆಲ್ಲ ಗ್ಲಾಸ್ ರೀಲಿಂಗ್ಸ್ ಎಲ್ಲ ಬರುತ್ತೆ. ಸೊ ನಮ್ಮ ಅಜ್ಜಿಯವರ ಮನೆಯದು ಆಚೆ ವ್ಯೂ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಫಸ್ಟ್ ಟೆರೆಸ್ಗೆ ಹೋಗೋಣ. ಟೆರೆಸ್ಸಿಂದ ಅಷ್ಟು ಚೆನ್ನಾಗಿರೋ ವ್ಯೂ ಏನು ಬರಲ್ಲ. ಮತ್ತೇನು ಅಪಾರ್ಟ್ಮೆಂಟ್ಸ್ ಎಲ್ಲ ಈ ಕಡೆ ವ್ಯೂ ಮಾತ್ರ ಚೆನ್ನಾಗಿ ಬರುತ್ತೆ, ನೋಡ್ತಾ ಇರ್ಬೋದು. ಸೊ ಆಚೆದು ತೋರಿಸ್ತೀನಿ ನಿಮಗೆ, ಆಚೆ ವ್ಯೂ. ಸೊ ಇನ್ನೂ ಕಂಪ್ಲೀಟ್ ಆಗಿಲ್ಲ ಆಚೆ ವ್ಯೂ ಈ ಥರ ಇದೆ ಮನೆಯದು. ಇಲ್ಲಿ ಮಾತ್ರ ಆಗಿದೆ ನೋಡಿ. ಸೊ ಈ ಮನೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಒಂದು ಹೋಮ್ ಟೂರ್ ಕೊಡ್ತೀನಿ ಗೈಸ್. ಸೊ ಬನ್ನಿ ಇವಾಗ ನಾವು ನಮ್ಮ ಅಜ್ಜಿಯವರಿರೋ ಮನೆಗೆ ಹೋಗೋಣ ಗೈಸ್. ಇವಾಗ ನಾವು ಕನ್ಸ್ಟ್ರಕ್ಷನ್ ಆಗ್ತಾರೋ ಮನೆಯಿಂದ ನಮ್ಮ ಅಜ್ಜಿಯವರು ಇವಾಗಿರೋ ಮನೆಗೆ ಹೋಗ್ತಾ ಇದ್ದೀವಿ. ಗಣೇಶ ಫೆಸ್ಟಿವಲ್ ಪ್ರಿಪ್ರೇಷನ್ ಎಲ್ಲ ನಾವು ಅಲ್ಲೇ ಮಾಡ್ತೀವಿ. ಆಮೇಲೆ ನಾಳೆ ಗಣೇಶನ ನಮ್ಮ ಮನೇಲಿ ಕೂರಿಸೋದನ್ನು ಬ್ಲಾಗ್ ಮಾಡ್ತೀನಿ ಅದೆಲ್ಲ. ಸೊ ಇವಾಗ ಅಲ್ಲಿ ಏನೇನು ಪ್ರಿಪ್ರೇಷನ್ ಮಾಡ್ತಾರೆ ಅನ್ನೋದೆಲ್ಲ ಮುಂಚೆ ಹೇಳ್ದಂಗೆ ಇದೇ ಬ್ಲಾಗಲ್ಲಿ ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ 2 ಪಾರ್ಟ್ಸಲ್ಲಿ ಬರುತ್ತೆ ಬ್ಲಾಗು. ಇವತ್ತೊಂದು ನಾಳೆನೇ ಬರುತ್ತೆ, ಮತ್ತು ನಾಳೆ ಗಣೇಶ ಫೆಸ್ಟಿವಲ್ ಪ್ರಿಪ್ರೇಷನ್ ಬ್ಲಾಗು ಡೇ ಆಫ್ಟರ್ ಟುಮಾರೋ ಬರುತ್ತೆ. ಸೊ ಓಕೆ ಗೈಸ್, ಇವಾಗ ಅಲ್ಲಿ ಹೋದ್ಮೇಲೆ ನಿಮ್ಮ ಹತ್ರ ಸಿಗ್ತೀನಿ. ಗೈಸ್, ಇದು ಲಡ್ಡು ಅಂತ ನಮ್ಮ ಮನೆ ಚಿಕ್ಕ ಮೆಂಬರ್. ನಮ್ಮನ್ನು ಬಿಟ್ಟಿದ್ದೆಲ್ಲೂ ನಾವೆಲ್ಲೋದ್ರೂ ಇರಲ್ಲ. ಸೊ ನಾವೆಲ್ಲೋದ್ರೆ ಕೂಡ ಇದನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗೋದು. ಇದು ಕಾರಲ್ಲಿ ಬಂದರೆ ಇದ್ರ ಸೀಟ್ ಮಾಡ್ಕೊಂಡ್ಬಿಟ್ಟಿದೆ, ಆಮ್ ರೆಸ್ಟು.
ಸೊ ಅದು ಅದ್ರ ಮೇಲೇ ಮಲಗೋದು, ಅದ್ರ ಮೇಲೇ ಕೂತ್ಕೊಂಡಿರುತ್ತೆ ಏನು ಯಾವಾಗ ಕಾರಲ್ಲಿ ಬಂದ್ರೇನು. ಸೊ ಅದನ್ನು ನಾವು ಎಲ್ಲೋದ್ರೂ ಕರ್ಕೊಂಡು ಹೋಗಲೇಬೇಕು. ನಮ್ಮ ಮನೆಯಲ್ಲಿ ಇವನ್ ಬಿಟ್ಟರೆ ಇನ್ನೊಂದು ಚಿಕ್ಕ ಮೆಂಬರ್ ಇದೆ ಅಲ್ಲಿ ಹಿಂದೆ. ಎರಡು ಸೇಮ್ ಅಂತ ಹೇಳೋಕ್ಕಾಗಲ್ಲ. ಬಟ್ ದೆನ್ ಓಕೆ, ಸೊ ಬಿಡಿ ಗೈಸ್, ಅಲ್ಲಿ ಹೋದ್ಮೇಲೆ ನಿಮ್ಮ ಹತ್ರ ಸಿಗ್ತೀನಿ. ಗೈಸ್, ನಾವು ನಮ್ಮ ಅಜ್ಜಿ ಮನೆಗೆ ರೀಚ್ ಆಗಿದ್ದೀವಿ. ಸೊ ಇವತ್ತು ಏನೇನು ಮಾಡ್ತಾರೆ ಎಲ್ಲ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಗೈಸ್, ಇವಾಗ ರವೆ ಉಂಡೆ ಮಾಡೋಕ್ಕೆ ಕೊಬ್ಬರಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾರೆ. ಸೊ ಇದನ್ನು ಇವಾಗ ಗ್ರೈಂಡರಲ್ಲಿ ಹಾಕಿ ಪೌಡರ್ ಮಾಡ್ಕೊತಾರೆ ಬೇಸಿಕ್ಲಿ. ಗೈಸ್, ಇವಾಗ ರವೆ ಆ್ಯಡ್ ಮಾಡ್ಕೊತಾ ಇದ್ದಾರೆ ರೋಸ್ಟ್ ಮಾಡ್ಕೊಳ್ಳೋಕ್ಕೆ. ಎಷ್ಟಾಯಿತು? ಗೀ, ಕ್ಯಾಶ್ಯೂ, ಕ್ಯಾಶ್ಯೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಗ್ರೇಪ್ಸ್ ಹಾಕ್ಬೇಕು. ಗ್ರೇಪ್ಸು ಇದ್ರೊಳಗೆ ಶುಗರು ಶುಗರ್ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಬಿಸಿನ ಶುಗರ್ ಸ್ವಲ್ಪ ಮೆಲ್ಟ್ ಆಗಿದೆ. ಆಮೇಲೆ ಕೋಕೋನಟ್, ಗ್ರೇಟೆಡ್ ಕೋಕೋನಟ್, ಇದಕ್ಕೊಂದು ಸ್ಪೂನ್ ಏಲಕ್ಕಿ ಪೌಡ್ರು, ಗೀ ಆಪ್ಷನಲ್, ಕಾಯಿಸಿರೋ ಹಾಲು 1 ಗ್ಲಾಸು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಲು ನೋಡ್ಕೊಂಡು ಹಾಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಸ್ವಲ್ಪ ಬಿಸಿ ಆರಿದ್ಮೇಲೆ ನೋಡಿ ಹಿಂಗೆ ಉಂಟೆ ಮಾಡ್ಕೊಬೇಕು. ರವೆ ಉಂಡೆ ಆಯಿತು. ನೆಕ್ಸ್ಟ್ ಈಗ ಕಡಲೆಕಾಯಿ ಉಂಡೆ ಮಾಡೋಕ್ಕೆ ಪಾಕ ರೆಡಿ ಮಾಡ್ತಾ ಇದ್ದೀವಿ. ಇದು ಬೆಲ್ಲ ಮತ್ತು ನೀರು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಒಂದೇಳೆ ಪಾಕ ಬರಬೇಕು. ಒಂದೇಳೆ ಪಾಕ ಬಂದಮೇಲೆ ಎಳೆ ಪಾಕ ಬಂದಮೇಲೆ ಹುರಿದು ರೋಸ್ಟ್ ಮಾಡಿ ಫುಲ್ಲು ಚಿಪ್ಪೆ ಎಲ್ಲ ತೆಗೆದಿಟ್ಟಿರೋ ಕಡಲೆ ಬೀಜನ ಹಾಕಿ ಮಿಕ್ಸ್ ಮಾಡಬೇಕು. ಇದು ಬಿಸಿ ಇರುವಾಗಲೇ ಉಂಡೆ ಮಾಡಬೇಕು, ಇಲ್ಲಾಂದ್ರೆ ಆಮೇಲೆ ಬರಲ್ಲ ಅದು. ಫೈನಲಿ ಉಂಡೆ ರೆಡಿ. ಈಗ ಕರ್ಜಿಕಾಯಿ ಮಾಡೋದಕ್ಕೆ ರೋಸ್ಟೆಡ್ ಕಡಲೆಪಪ್ಪು, ಎಳ್ಳು ಮತ್ತು ಗಸಗಸೆ, ರೋಸ್ಟೆಡ್ ಕಡಲೆ ಬೀಜ,
ಇದನ್ನು ಚಿಕ್ಕದ ಪೂರಿ ಸೈಜಕ್ಕೆ ಮಾಡ್ಕೊಂಡು ಅದನ್ನು ಇದರೊಳಗೆ ಹಾಕಿ ಪೂರ್ಣ ಸ್ಟಫ್ ಮಾಡಿ ನೀರು ಸ್ವಲ್ಪ ಸೈಡ್ ಹಾಕ್ಕೊಂಡು ಫೋಲ್ಡ್ ಮಾಡಿ ತೆಗೆದು ಫ್ರೈ ಮಾಡಿದ್ರೆ सबने बदे राहें कठिन लेकिन हौसला है मैं कभी ना गिरूं अंधेरा घना पर रोशनी भी है जिसमें जुनू हो वो रुकता नहीं है कदम आगे बढ़ा दुनिया कहे रुक पर दिल कहे छोड़ा ना गिर के उठ फिर से तो